ಈ ಸಾಲು ಗಿಡ ಮರಗಳನ್ನು ನೆಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಚಾಮರಾಜನಗರದಲ್ಲಿ. 2016ನೇ ಇಸ್ವಿನಲ್ಲಿ ಇಡೀ ಚಾಮರಾಜನಗರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲ ಗಿಡ ಮರಗಳನ್ನ ತೆಗೆದು ರೋಡೆಲ್ಲ ವೈಡನ್ ಮಾಡಿ ಚರಂಡಿಯನ್ನು ಮಾಡಿ ಹೊಸ ರೋಡ್ಗಳು ಮಾಡಿದ್ರು. ಆದರೆ ನೆರಳಿರಲಿಲ್ಲ. ಏನೋ ಅಚಾನಕ್ಕಾಗಿ ನಾವು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಿಂದ ಕಳೆದ 21 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಕಳೆದ 10 ವರ್ಷದಿಂದ ನಾವು ರಾಜ್ಕುಮಾರ್ ಹುಟ್ಟುಹಬ್ಬನ ವಿಶೇಷವಾಗಿ ಮಾಡಬೇಕು ಅಂತೇಳಿ ಸುಮ್ಮನೆ ಒಂದು 10 ಸಾಲು ಗಿಡಗಳನ್ನು ನೆಡೋಣ ಅಂತೇಳಿ ರೈಲ್ವೆ ಸ್ಟೇಷನ್ ರಸ್ತೆಗೆ 10 ಸಾಲು ಗಿಡಗಳನ್ನು ನೆಡೋಕ್ಕೆ ಶುರು ಮಾಡಿದ್ವಿ. ಅದು ನೆಟ್ಟ ಮೇಲೆ ನಮಗೆ ಬದಲಾವಣೆ ಕಾಣಿಸ್ತು. ಮತ್ತು ಚಾಮರಾಜನಗರಕ್ಕೆ ಸಾಲು ಗಿಡ ಮರಗಳ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಆಮೇಲೆ ಸಾಲು ಗಿಡ ಮರಗಳ ಮಹತ್ವ ಏನಿದೆ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ನಾವು ಯಾಕೆ ಇದನ್ನು ಮುಂದುವರಿಸಬಾರ್ದು ಅಂತೇಳಿ ನಾವು ಆ ರೈಲ್ವೆ ಸ್ಟೇಷನ್ ರಸ್ತೆ 10 ಗಿಡಗಳಿಂದ 50 ಗಿಡಗಳಾಯಿತು, 100 ಗಿಡಗಳಾಯಿತು. ಹಾಗೆಯೇ ನಾವು ಚಾಮರಾಜನಗರ ಈ ಒಂದು ಅಂಬೇಡ್ಕರ್ ಸ್ಟೇಡಿಯಂಗೆ ಗಿಡ ನೆಡೋದ್ರ ಮುಖಾಂತರ ನಾವು ನಿರಂತರವಾಗಿ ಆ ಒಂದು ಸಮಾರಂಭಕ್ಕೆ ಸಾಲುವಾಗ ತಿಮ್ಮಕ್ಕವನ್ನು ಕರೆಸಿ ನಾವು ಸಾವಿರ ಗಿಡ ಮರಗಳನ್ನು ನೆಡೋ ಕೆಲಸ ಮಾಡಿದ್ವಿ. ಸೊ ಈ ಒಂದು ಪ್ರಾಸೆಸ್ಸು ಕಳೆದ 10 ವರ್ಷಗಳು ನಿರಂತರವಾಗಿ ನಾವು ಇನ್ನೂ ಸಹಿತ ಗಿಡಗಳನ್ನು ನೆಡ್ತಾ ಬಂದಿದ್ದೀವಿ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ನಾವು ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಜೊತೆಗೆ ತಮಗೆಲ್ಲ ಗೊತ್ತಾದಂಗೆ ರಾಜ್ಕುಮಾರ್ ಅವರ ಹೆಸರಲ್ಲಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೀವಿ. ಕಳೆದ ವರ್ಷ ನಾವು ಕನ್ನಡ ಚಿತ್ರರಂಗದ ಹೆಸರಾಂತ ಹಾಸ್ಯ ನಟರು ಹಾಗೂ ನಿರ್ದೇಶಕರು ಆಗಿರುವ ಬೆಂಗಳೂರು ನಾಗೇಶ್ ಅವರಿಗೆ ಪ್ರಶಸ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರಿಗೆ 90 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿದೆ ಅಂತ ಕೇಳ್ತಿದ್ದೀವಿ. ಅವರ ಆರೋಗ್ಯನೂ ಅಷ್ಟಾಗಿ ಸರಿ ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಪ್ರಶಸ್ತಿ ಮಾತ್ರ ಕೊಡ್ತಕ್ಕಂಥದ್ದಲ್ಲ, ಆ ಒಂದು ಪ್ರಶಸ್ತಿಯ ಜೊತೆಗೆ 25,000 ರೂಪಾಯಿಗಳ ನಗದನ್ನು ಸಹಿತ ನಾವು ಕೊಡೋ ಕೆಲಸವನ್ನು ಕಳೆದ 3-4 ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಅಶಕ್ತರಾಗಿರೋರಿಗೆ ಚಿತ್ರರಂಗದಲ್ಲಿ ಸ್ಟಾರ್ ಇರೋರಿಗೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಮತ್ತು ವಯಸ್ಸಾದ ಮೇಲೆ ಯಾರೂ ಅವಕಾಶಗಳು ಕೊಟ್ಟಿರೋದಿಲ್ಲ, ಅವ್ರು ಯಾರೂ ಸಹಿತ ಗೌರವಿಸಿಲ್ಲ.